ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹಳೆ ವೀಡಿಯೋಸ್ಗೆ ಹೊಸ ವೀಡಿಯೋಸ್ನ ಹೇಗೆ ಆ್ಯಡ್ ಮಾಡೋದು ಎಂಡ್ ಸ್ಕ್ರೀನಲ್ಲಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಳೆ ವೀಡಿಯೋಸ್ ಇರುತ್ತೆ, ಅದರಲ್ಲಿ ಒಂದೊಂದು ಬಾರಿ ಎಂಡ್ ಸ್ಕ್ರೀನಲ್ಲಿ ವೀಡಿಯೋಸ್ ಆ್ಯಡ್ ಮಾಡಿರಲ್ಲ. ಒಂದು ವೇಳೆ ಆ್ಯಡ್ ಮಾಡಿದ್ರು ಆವಾಗ ಏನು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀವಿ ಅಂಥ ವೀಡಿಯೋಸ್ ಅಷ್ಟೇ ಆ್ಯಡ್ ಮಾಡಿರ್ತೀವಿ. ಅಂಥ ವೀಡಿಯೋಸ್ ಒಳ್ಳೆ ಕ್ವಾಲಿಟಿ ಇರಲ್ಲ ಮತ್ತು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಯಾಕಂದರೆ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಿರ್ತೀವಿ, ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲ್ಲ ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಇರಲ್ಲ ಮತ್ತು ಅಲ್ಲಿ ಚೆನ್ನಾಗಿ ಇರಲ್ಲ ಅಷ್ಟು ವೀಡಿಯೋಸ್. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಹಳೆ ವೀಡಿಯೋಸ್ಗೆ ಹೋಗಿ ಮತ್ತು ಹೊಸ ವೀಡಿಯೋಸ್ ಈಗ ಪ್ರೆಸೆಂಟ್ ಏನು ಮಾಡ್ತಾ ಇರ್ತೀವಿ ಅಂಥ ವೀಡಿಯೋಸ್ನ ಅಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿದರೆ, ಹಳೆ ವೀಡಿಯೋಸ್ ಯಾರು ನೋಡಿರ್ತಾರೆ ಅವರು ಎಂಡ್ ಸ್ಕ್ರೀನಲ್ಲಿ ಇರೋ ವೀಡಿಯೋನ ಕ್ಲಿಕ್ ಮಾಡಿ ನೋಡಿದರೆ ಆ ವೀಡಿಯೋಸ್ ವೈರಲ್ ಆಗುತ್ತೆ, ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಯಾವ ರೀತಿ ಹಳೆ ವೀಡಿಯೋಸ್ಗೆ ಹೊಸ ವೀಡಿಯೋಸ್ನ ಎಂಡ್ ಸ್ಕ್ರೀನಲ್ಲಿ ಹಾಕಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ನಮ್ಮ ಚಾನಲ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ಮೇಲೆ ಈಗ ಡ್ಯಾಶ್ ಬೋರ್ಡ್ನಲ್ಲಿ ಇದ್ದೀನಿ. ಅಂದರೆ ಇದು ಎಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ಓಪನ್ ಮಾಡಬೇಕು ಕ್ರೋಮ್ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಮೋಡ್ನಲ್ಲಿ ಅಂತೇಳಿ. ಈಗ ನಾವು ಹಳೆ ವೀಡಿಯೋಸ್ಗೆ ಹೊಸ ವೀಡಿಯೋಸ್ ಎಂಡ್ ಸ್ಕ್ರೀನಲ್ಲಿ ಹಾಕಬೇಕು ಅಂತಂದರೆ, ಇಲ್ಲಿ ನೋಡ್ತಾ ಇದ್ರೆ ವೀಡಿಯೋಸ್ ಅಂತಿದೆ ಸೆಕೆಂಡು, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಒಂದು ರೋದಲ್ಲಿ 30 ವೀಡಿಯೋಸ್ ಆ ಥರ ಇರುತ್ತೆ. ಅದರಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ರೆ 30 ವೀಡಿಯೋಸ್ ಇದೆ. ಇಲ್ಲಿ ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ಹೊಸ 30 ವೀಡಿಯೋಸ್ ಇತ್ತು, ಈಗ ನೆಕ್ಸ್ಟ್ 30 ವೀಡಿಯೋಸ್ ಬಂತು. ಅದೇ ರೀತಿ ನಿಮಗೆ ಎಷ್ಟು ಹಳೆ ವೀಡಿಯೋಸ್ ಬೇಕು, ಎಲ್ಲಿ ವೀಡಿಯೋ ಯಾವ ವೀಡಿಯೋಸ್ಗೆ ನೀವು ಎಂಡ್ ಸ್ಕ್ರೀನ್ ಹಾಕ್ಬೇಕಂತೀರೋ ಆ ವೀಡಿಯೋಸ್ನ ನೀವು ಇಲ್ಲಿ ಈ ರೀತಿ ಆರೋ ಮಾರ್ಕ್ನ ಕ್ಲಿಕ್ ಮಾಡ್ತಾ ಫುಲ್ ಹಳೆ ವೀಡಿಯೋಸ್ಗೆ ಬರ್ಬೋದು. ಹೀಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಸೆಕೆಂಡ್ಸ್ ತೊಗೊಳುತ್ತೆ. ಇಷ್ಟಾದರೂ ಪೇಸಸ್ ಇರಬೇಕಾಗುತ್ತೆ ನಮಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ. ನನ್ನ ಚಾನಲಲ್ಲಿ ನಿಯರ್ 1000 ವೀಡಿಯೋಸ್ ಇದೆ. ಫುಲ್ ಹಳೆ ವೀಡಿಯೋಸ್ಗೆ ಬರಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿವರೆಗೂ ಬಂದಿದ್ದೀನಿ. ಈಗ ನಾವು ಏನಾದರೂ ಈ ವೀಡಿಯೋಸ್ನಲ್ಲಿ ಚೇಂಜ್ ಮಾಡಬೇಕು, ಎಂಡ್ ಸ್ಕ್ರೀನಲ್ಲಿ ಹಳೆ ವೀಡಿಯೋಸ್ ಇದೆ ಇವೆಲ್ಲ, ಇದರಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದರೆ ಹೊಸ ವೀಡಿಯೋಸ್ ಎಂಡ್ ಸ್ಕ್ರೀನಲ್ಲಿ ಹಾಕಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ವಿಡಿಯೋ ಡೀಟೇಲ್ಸ್ ಎಲ್ಲ ಬರುತ್ತೆ. ಬಂದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಎಂಡ್ ಸ್ಕ್ರೀನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ರೆ ಇಲ್ಲಿ 2-3 ವೀಡಿಯೋಸ್ ಇದೆ, ಅದನ್ನು ನೀವು ಚೇಂಜ್ ಮಾಡ್ಬೋದು. ಈಗ ನಾನು 2-3 ವೀಡಿಯೋಸ್ ಆವಾಗ ನಾನು ಎಂಡ್ ಸ್ಕ್ರೀನಲ್ಲಿ ಆ್ಯಡ್ ಮಾಡಿದ್ದೆ, ಈಗ ಅದನ್ನು ಚೇಂಜ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇದನ್ನು ಕ್ಲಿಕ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈಗ ಯಾವ ವೀಡಿಯೋಸ್ ಬೇಕು ಅದನ್ನು ಆ್ಯಡ್ ಮಾಡೋದು. ಈಗ ಬಂದಿರೋದು ರೀಸೆಂಟ್ ವೀಡಿಯೋಸ್ ಇದೆ, ಇದರಲ್ಲಿ ಇದನ್ನು ಆ್ಯಡ್ ಮಾಡ್ತೀನಿ. ಈಗ ಒಂದು ವೀಡಿಯೋ ಇಲ್ಲಿ ಆ್ಯಡ್ ಆಗಿದೆ, ಇನ್ನೂ 2 ವೀಡಿಯೋ ಇಲ್ಲ ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಆ್ಯಡ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈಗ 2 ವೀಡಿಯೋ ಆ್ಯಡ್ ಮಾಡಿದ್ದೀನಿ. ಇದು ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ನ ನಾವು ಬೇಕಾದರೆ ಆ್ಯಡ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಬೇರೆ ಪ್ಲೇ ಲಿಸ್ಟ್ನ ಚೇಂಜ್ ಮಾಡ್ಬೋದು, ಇಲ್ಲ ಬೇರೆ ವೀಡಿಯೋ ಆ್ಯಡ್ ಮಾಡಬೇಕಿತ್ತು ಅಂದರೂ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಇಷ್ಟು ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಸೇವ್ ಅಂತಿದೆ, ಸೇವನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ಸೇವ್ನ ಕ್ಲಿಕ್ ಮಾಡಿದರೆ ಹಳೆಯ ವೀಡಿಯೋಸ್ಗೆ ಹೊಸ ವೀಡಿಯೋಸ್ನ ಎಂಡ್ ಸ್ಕ್ರೀನಲ್ಲಿ ಹಾಕಿದಾಗ ಆಗುತ್ತೆ. ಈ ರೀತಿ ನೀವು ಹಳೆ ವೀಡಿಯೋಸ್ಗೆ ಹೊಸ ವೀಡಿಯೋಸ್ನ ಎಂಡ್ ಸ್ಕ್ರೀನಲ್ಲಿ ಹಾಕ್ಬೋದು ಫ್ರೆಂಡ್ಸ್. ಈ ರೀತಿ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಮತ್ತು ನಿಮ್ಮ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೊಸ ವೀಡಿಯೋಸ್ನಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀರ ಮತ್ತು ಫ್ಲೋ ಚೆನ್ನಾಗಿರುತ್ತೆ ಹೇಳೋದಾಗಲಿ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ದೊಡ್ಡ ಇಕ್ವಿಪ್ಮೆಂಟ್ ತೊಗೊಂಡಿರುತ್ತೆ, ಕ್ಲಾರಿಟಿ ಕ್ಯಾಮ್ರಾ ಆಗಲಿ, ಒಳ್ಳೆ ಮೈಕ್ ಆಗಲಿ ಚೆನ್ನಾಗಿರುತ್ತೆ. ಹಳೇದ್ರಂದರೆ ಸಣ್ಣ ಸ್ಟಾರ್ಟಿಂಗ್ ಇರುತ್ತೆ, ಅವಾಗ ಒಳ್ಳೆ ಇಕ್ವಿಪ್ಮೆಂಟ್ನೂ ಇರಲ್ಲ, ಫ್ಲೋ ಇರಲ್ಲ, ನಾಲೆಜ್ ಇರಲ್ಲ, ಹಾಗಾಗಿ ಚೆನ್ನಾಗಿ ಇರಲ್ಲ ಅಂಥ ವೀಡಿಯೋಸ್. ಈ ಥರ ಹಾಕಿದರೆ ಇಂಥದ್ದು ವೀಡಿಯೋಸ್ ಕ್ಲಿಕ್ ಮಾಡಿ ನೋಡಿದ್ರೆ ಅಂದರೆ ಚೆನ್ನಾಗಿ ಜಾಸ್ತಿ ಹೊತ್ತು ನೋಡ್ತಾರೆ, ಆಡಿಯನ್ಸ್ ರಿಟೇಷನ್ ಜಾಸ್ತಿ ಆಗುತ್ತೆ ಮತ್ತು ಅಂಥ ವೀಡಿಯೋಸ್ ಕೂಡ ವೈರಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ಯಾವ ರೀತಿ ಎಂಡ್ ಸ್ಕ್ರೀನಲ್ಲಿ ಆ್ಯಡ್ ಮಾಡೋದು ಅಂತೇಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.